husband should develop the character of faithfulness towards his wife. ತನ್ನ ಹೆಂಡತಿ ಬಗ್ಗೆ ಗಂಡನು ನಂಬಿಕಸ್ಥನಾಗಿರುವುದನ್ನು ಆತ ಅಭ್ಯಾಸ ಮಾಡ್ಕೋಬೇಕು. Similarly, a wife should develop the character of being faithful to her husband. ಹೆಂಡತಿಯು ತನ್ನ ಗಂಡನಿಗೆ ನಂಬಿಕಸ್ಥನಾಗಿರುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. Children should develop the character of being faithful to the parents. ಮಕ್ಕಳು ತಮ್ಮ ಪಾಲಕರಿಗೆ ಒಂದು ನಂಬಿಕಸ್ಥರಾಗಿರುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. Parents should develop a character of being faithful to children. ತಂದೆ ತಾಯಿಗಳು ಮಕ್ಕಳ ಕಡೆಗೆ ನಂಬಿಕಸ್ಥಿಕೆಯನ್ನು ಅವರು Pastor should ಅಭ್ಯಾಸಿಸಬೇಕು. be faithful to congregation. ಪಾಸ್ಟರು ತಮ್ಮ ಸಭೆಗೆ ಅವರು ನಂಬಿಕಸ್ಥರಾಗಿರಬೇಕು. Congregation should be faithful to the pastor. ಸಭಿಕರು ತಮ್ಮ ಪಾಲಕರಿಗೆ ಅವರು ನಂಬಿಕಸ್ಥರಾಗಿರಬೇಕು. Faithfulness, church, I don't know how to tell you. Once you develop the character of faithfulness, you become excellent person. When you become excellent person, excellent things will happen in your life. ನೀವು ನಂಬಿಕಸ್ಥಿಕೆಯನ್ನು ಅಭ್ಯಾಸ ಮಾಡುವಾಗ ಶ್ರೇಷ್ಠರಾದ ಜನರಾಗುತ್ತೀರಿ ಮತ್ತು ಉತ್ಕೃಷ್ಟವಾದ ಸಂಗತಿಗಳನ್ನು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತವೆ. Let's look at two people who are called, who are chosen, never remain faithful. ಇಬ್ಬರು ವ್ಯಕ್ತಿಗಳು ಕರೆಯಲ್ಪಟ್ಟರು, ಆಯ್ಕೆ ಮಾಡಲ್ಪಟ್ಟರು, ಆದರೆ ನಂಬಿಕಸ್ಥರಾಗಿ ಉಳಿಯಲಿಲ್ಲ. Number one, ಒಂದನೇದಾಗಿ Adam was called by God. ಆದಾಮನನ್ನು ದೇವರು ಕರೆದನು. Adam never asked God to create him. ಆದಾಮನು ದೇವರು ನನ್ನನ್ನು ಸೃಷ್ಟಿಸಬೇಕೆಂಬುದಾಗಿ ಕೇಳಿಕೊಳ್ಳಲಿಲ್ಲ. God chose to create him. ದೇವರು ಅವನನ್ನು ಸೃಷ್ಟಿಸಲುದಕ್ಕೆ ಆಯ್ಕೆ ಮಾಡಿಕೊಂಡನು. God gave him authority. ದೇವರು ಅವನಿಗೆ ಸರ್ವಾಧ ಅಧಿಕಾರವನ್ನು ಕೊಟ್ಟನು. God invited him. ಕರ್ತನು ಅವನನ್ನು ಕರೆದನು. God chose him. ಆತನನ್ನು ಆಯ್ಕೆ ಮಾಡಿದನು. God gave him. ಆತನಿಗೆ ಕೊಟ್ಟನು. God said only one thing. ಒಂದು ವಿಚಾರ ಹೇಳಿದನು. Adam, ಆದಾಮನೇ, I called you. ನಿನ್ನನ್ನು ಕರೆದಿದ್ದೇನೆ. I chose you. ನಿನ್ನನ್ನು ಆಯ್ಕೆ ಮಾಡಿದ್ದೇನೆ. Be faithful to me. ನಂಬಿಗಸ್ತನಾಗಿರು ನನಗೆ. But look at the scripture. ವಾಕ್ಯದಲ್ಲಿ ನಾವು ನೋಡುವಾಗ He got the call. ಆತನಿಗೆ ಕರೆ ಬಂತು. He enjoyed the choice. ಆತನ ಆಯ್ಕೆಯನ್ನು ಆತನ ಆನಂದಿಸಿದನು. Didn't remain faithful. ಆದರೆ ನಂಬಿಗಸ್ತನಾಗಿ ಉಳಿಯಲಿಲ್ಲ. Fell. ಬಿದ್ದು ಹೋದ. It's not God's problem. ಅದು ದೇವರ ಸಮಸ್ಯೆ ಅಲ್ಲ. It's not God's problem. ಅದು ದೇವರ ಸಮಸ್ಯೆ ಅಲ್ಲ. Man's problem. ಮನುಷ್ಯನ ಸಮಸ್ಯೆ. Look in the word. Saul. ಸಾಲನು. King Saul. ಅರಸನಾದಂತ He was taking care of donkeys. ಅವನು ಕತ್ತೆಗಳನ್ನು ನೋಡಿಕೊಳ್ತಾ ಇದ್ದನು. And one day God met with him. ಕರ್ತನು ಅವನನ್ನು ಮುಟ್ಟಿದನು. Samuel prophesied. ಸಮುವೇಲನು ಪ್ರವಾದಿಸಿದನು. You will be the king. ನೀನು ಅರಸನಾಗ್ತೀಯ. Saul said, "Oh, why say such things to me? I am the least in my family. My family is the least in the house of Israel." ಇಸ್ರಾಯೇಲ್ ಗೋತ್ರದಲ್ಲಿ ನನ್ನ ಗೋತ್ರವು ಅತಿ ಚಿಕ್ಕದಾದದ್ದು, ನಮ್ಮ ಮನೆಯಲ್ಲಿ ನಾನು ಅತಿ ಚಿಕ್ಕವನಾದರೂ ನನ್ನನ್ನು ಕರೆಸಿಕೊಳ್ತೀಯ. Humble words. ಬಹಳ ನಮ್ರತೆಯ ಮಾತುಗಳು. Who am I, Samuel? I am nothing. My family is nothing. I am nothing. Very humble. ನಾನು ಅಲ್ಲ, ಏನೂ ಅಲ್ಲ, ನನ್ನ ಕುಟುಂಬ ಏನೂ ಅಲ್ಲ, ನಮ್ರತೆಯ ವಾಕ್ಯಗಳು. God called him. ಕರ್ತನು ಕರೆದನು. God chose him. ಆಯ್ಕೆ ಮಾಡಿದನು. Made him the king. ಆತನ ಅರಸನಾಗಿ ಮಾಡಿದನು. What happened? ಏನಾಯ್ತು? He didn't remain faithful. ಆದರೆ ಆತನ ನಂಬಿಗಸ್ತನಾಗಿ ಉಳಿಯಲಿಲ್ಲ. He didn't remain faithful. ನಂಬಿಗಸ್ತನಾಗಿ ಉಳಿಯಲಿಲ್ಲ ಅವನು. Again, it's not God's fault. ಅದು ದೇವರ ಸಮಸ್ಯೆ ಅಲ್ಲ, ಇಲ್ಲಿನೂ ಕೂಡ. It is Saul's fault. ಅದು ಸೌಲನ ಒಂದು ಸಮಸ್ಯೆ. Read the word. Read the word. ವಾಕ್ಯವನ್ನು ಓದಿರಿ. Look at Samson. ಸಂಸಾನನ್ನು ನೋಡಿರಿ. Samson was so awesome. His birth was prophesied. His name was given before he was born. ಆತನ ಹುಟ್ಟುವಿಕೆಯ ಬಗ್ಗೆಯೂ ಪ್ರವಾದಿಸಲ್ಪಟ್ಟಿತ್ತು. ಆತನ ಹೆಸರು ಅವನು ಹುಟ್ಟುವುದಕ್ಕಿಂತ ಮುಂಚೆಯೇ ಕೊಡಲ್ಪಟ್ಟಿತ್ತು. An angel of God came and said, "You shall name him Samson." ಒಬ್ಬ ದೇವದೂತನು ಬಂದು ಹೇಳಿದನು, ಅವನನ್ನು ಸಂಸೋನ್ ಎಂಬುದಾಗಿ ಕರೀಬೇಕು. Amazing call of God. ಅತ್ಯುತ್ತಮವಾದಂತಹ ದೇವರ ಕರೆ. Can you imagine? Angel of God told his name, and the angel of God said how he should be brought up. Heaven gave full download. ಪರಲೋಕವು ದೇವದೂತನಾಗಿ ಕೆಳಗಿಳಿದು ಬಂದು ಆತನ ಜೀವನದ ಬಗ್ಗೆ, ಆತನ ಹೆಸರಿನ ಬಗ್ಗೆ ಅದನ್ನು ಪ್ರವಾದನೆಯನ್ನು ಕೊಟ್ಟಿತು. God called him. ಕರ್ತನು ಹೇಳಿದನು. God chose him. ಆತನು ಆಯ್ಕೆ ಮಾಡಿಕೊಂಡನು. But we know story. ಕತೆ ಗೊತ್ತು ನಮಗೆ. He didn't remain faithful. ಆತನ ನಂಬಿಗಸ್ತನಾಗಿ ಉಳಿಯಲಿಲ್ಲ. He had one weakness. ಆತನಲ್ಲಿ ಒಂದು ಬಲಹೀನತೆ ಇತ್ತು. He had a heart with multi chambers. ಆತನಿಗೆ ಹೃದಯದಲ್ಲಿ ಅನೇಕ ಕೋಣೆಗಳಿದ್ದವು. Whichever girl he saw, fell in love with her. ಯಾವುದೇ ಹುಡುಗಿ ನೋಡಿದ್ರು ಅವಳ ಪ್ರೇಮಕ್ಕೆ ಬೀಳ್ತಾ The Bible talks again. He fell in love. He fell in love. He fell in love. And one day he definitely fell. ಆತನ ಪ್ರೇಮದಲ್ಲಿ ಬಿದ್ದನು ಮತ್ತೆ ಕೊನೆಯದಾಗಿ ಬಿದ್ದನು. The Bible says again, God called him. ಕರ್ತನು ಆತನನ್ನು ಕರೆದನು. If you look at life of Samson, ಸಂಸೋನನ ಜೀವನವನ್ನು ನೋಡಿರಿ. Please read with Samson's life with this background in your mind. ಆತನ ಸಂಸೋನನ ಜೀವನವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿ. Samson, what God called Samson to fight the Lord's battles.
ಸಂಸೋನನನ್ನು ಕರ್ತನ ಒಂದು ಯುದ್ಧಗಳನ್ನು ಮಾಡುವುದಕ್ಕಾಗಿ But ಕರೆಯಲ್ಪಟ್ಟವನು. if you read entire life of Samson, ಸಂಸೋನನ ಎಲ್ಲಾ ಜೀವನವನ್ನು ನೋಡುವಾಗ Samson fought his own battles. ಸಂಸೋನನು ತನ್ನದೇ ಯುದ್ಧಗಳನ್ನು ಆತನು He ಮಾಡಿದನು. never fought the Lord's battles. ಆತನು ಕರ್ತನ ಯುದ್ಧಗಳನ್ನು ಮಾಡಲೇ ಇಲ್ಲ. He was so angry, that his wife told the lies to everybody. His wife revealed the truth. He went and took a job on a donkey, killed everybody. ಆತನು ಎಷ್ಟು ಕೋಪ ಮಾಡಿಕೊಂಡು ಅಂತಂದ್ರೆ ಆ ಒಂದು ದವಡೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲರನ್ನು ಸಾಯಿಸಿಬಿಟ್ಟ. One day when they took off his eyes, ಅವನ ಕಣ್ಣನ್ನು ಅವ್ರು ತೆಗೆದಾಗ his hair grew back. ಅವನ ಕಣ್ಣು ಕೂದಲುಗಳು ಬೆಳಿತಾವೆ. He prayed a last prayer. ಕೊನೆಯ ಪ್ರಾರ್ಥನೆಯನ್ನು ಮಾಡ್ತಾನೆ. Lord, strengthen me one more time. I want to take revenge for my eyes. ನನ್ನ ಮೇಲೆ ಒಂದು ಸಾರಿ ಬಲಪಡಿಸು ಕರ್ತನೆ, ನನ್ನ ಒಂದು ಕಣ್ಣನ್ನು ತೆಗೆದಿದ್ದಕ್ಕಾಗಿ ನಾನು ಮುಯಿ ತೀರಿಸ್ಕೊಳ್ಬೇಕು. ಒಂದ್ಸಲ ಅಭಿಷೇಕ ಕೊಟ್ಟಪ್ಪ ನನ್ನ ಕಣ್ಣು ತೆಗೆದ್ರಲ್ಲ ಇವ್ರ ಮೇಲೆ ನಾನು ಸೇಟ್ ತಿರ್ಸ್ಕೊಂಡ್ಬಿಡ್ತೀನಿ. ಅಗೇನ್ ದ ಅನಾಯಿಂಟಿಂಗ್ ಯು ವಾಂಟೆಡ್ ಇಸ್ ಫಾರ್ ಟು ಫೈಟ್ ಹಿಸ್ ಓನ್. ನನ್ನ ಕಣ್ಣು ಸ್ಯಾಮ್ಸನ್ ನೆವರ್ ಫಾಟ್ ದ ಲಾರ್ಡ್ಸ್ ಬ್ಯಾಟಲ್ಸ್. ಸಂಸೋನನ ಜೀವನದಲ್ಲಿ ಕರ್ತನ ಯುದ್ಧವನ್ನು ಆತನು ಮಾಡಲೇ He ಇಲ್ಲ. always fought his own battles. ಆತನದೇ ಯುದ್ಧಗಳನ್ನು ಆತನು ಮಾಡಿಕೊಂಡ. And his life is the saddest story. ಆತನ ಒಂದು ಕಥೆಯು ಬಹಳ ದುಃಖಕರವಾದದ್ದು. You know why? ಯಾಕೆ ಗೊತ್ತಾ? Samson committed suicide. ಸಂಸೋನನು ಸ್ಯೂಸೈಡ್ ಮಾಡಿಕೊಂಡನು. Yeah. ಕೊಲೆ ಮಾಡಿಕೊಂಡನು. ಆತ್ಮಹತ್ಯೆ ಮಾಡ್ಕೊಂಡ. ಆತ್ಮಹತ್ಯೆ. He committed suicide. He pushed the pillars. Everybody died. He also died. ಆ ಒಂದು ಅಸ್ಥಿವ ಕಂಬನ್ನು ಆತನು ಮುಂದೆದ್ದು ನುಗ್ಗಿದನು. ಕಟ್ಟಡವು ಬಿದ್ದಿತ್ತು. ಅವನು ಎಲ್ಲರ ಜೊತೆಗೆ ಅವನು ಸತ್ತ. ಎಲ್ಲರೂ ಸತ್ರು, ಅವನು ಸತ್ತ. Called, ಕರೆಯಲ್ಪಟ್ಟವನು, chosen, ಆಯ್ಕೆ ಮಾಡಲ್ಪಟ್ಟವನು, never remained faithful. ಆದರೆ ನಂಬಿಗಸ್ತನಾಗಿ ಉಳಿಲೇ ಇಲ್ಲ. What about Lucifer? ಲೂಸಿಫರ್ನ ಬಗ್ಗೆ ಏನು? God called him. ಕರ್ತನ ಆತನನ್ನು ಕರೆದನು. God chose him. ಆತನ ಆಯ್ಕೆ ಮಾಡಿದನು. He didn't remain faithful. ಆತನ ನಂಬಿಗಸ್ತನಾಗಿ ಉಳಿಯಲಿಲ್ಲ. If you read the Bible, ದೇವರ ವಾಕ್ಯದಲ್ಲಿ ನಾವು in the New ನೋಡುವಾಗ Testament, ಹೊಸ ಒಡಂಬಡಿಕೆಯಲ್ಲಿ there was a man called Demas. ಡೀಮಸ್ ಎಂಬುದಾಗಿ ವ್ಯಕ್ತಿ ಇದ್ದ. Demas followed Paul, ಆತನು ಪೌಲನನ್ನು ಹಿಂಬಾಲಿಸಿದ. learned from Paul. ಪೌಲನಿಂದ ಕಲಿತುಕೊಂಡನು. But one day, ಒಂದು ದಿನ he was called, ಅವನು he ಕರೆಯಲ್ಪಟ್ಟನು, was chosen, ಆಯ್ಕೆ but he ಮಾಡಲ್ಪಟ್ಟಿದ್ದನು. loved the world so much, ಆತನ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದಂದ್ರೆ he left Paul. ಪೌಲನನ್ನು ಬಿಟ್ಟು ಹೋಗ್ಬಿಟ್ಟ. Paul said, Demas loved the world and deserted me. ಪೌಲನ್ ಹೇಳ್ತಾನೆ, ದೀಮಸನು ಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದನು. In my 30 years of my life, ministry, I have seen so many people called, chosen, lost the call. ನನ್ನ 30 ವರ್ಷದ ಸೇವೆಯಲ್ಲಿ ಕರ್ತನಿಂದ ಕರೆಯಲ್ಪಟ್ಟವರನ್ನು, ಆಯ್ಕೆ ಮಾಡಲ್ಪಟ್ಟವರನ್ನು, ಆದರೆ ಜೀವನದಲ್ಲಿ ಕಳಕೊಂಡವರನ್ನು ನಾನು ನೋಡಿದ್ದೇನೆ. And they say, oh, God took away things from me. ಕರ್ತನ್ ನನ್ನಿಂದ ಎಲ್ಲಾ ವಿಚಾರಗಳನ್ನು ತೆಗೆದುಕೊಂಡು ಬಿಟ್ನೋ ಎಂಬುದಾಗಿ I'm ಹೇಳ್ತಾರೆ. sorry. My God knows only to give, never to take away. ನನ್ನ ಕರ್ತನಿಗೆ ಕೊಡುವುದು ಮಾತ್ರ ಗೊತ್ತು, ಹಿಂಪಡೆಯುವುದು ಅದನಿಗೆ God ಗೊತ್ತಿಲ್ಲ. didn't take away. ಕರ್ತನ ಹಿಂದೆ ಪಡೆಯಲಿಲ್ಲ, People lost. ಜನರು ಕಳೆದುಕೊಂಡ್ರು. Amen. Hallelujah. Again, I'm telling you, church, calling is his responsibility. ಕರೆಯುವಿಕೆಯು ಕರ್ತನ ಜವಾಬ್ದಾರಿಯು. Choosing is his responsibility. ಕರೆಯುವುದು, ಆಯ್ಕೆ ಮಾಡುವುದು ಕರ್ತನ ಜವಾಬ್ದಾರಿಯು. Being faithful is our responsibility. ನಂಬಿಗಸ್ತರಾಗಿ ಉಳಿಯುವುದು ನಮ್ಮ ಜವಾಬ್ದಾರಿ. I need a loud amen. Amen. I'll just give one introduction. I'm going to close. ನಾನು ಈ ಒಂದು ಪೀಠಿಕೆಯನ್ನು ಕೊಟ್ಟು ಮುಗಿಸ್ತಾ ಇದ್ದೇನೆ. Anytime anyone who has that excellence in their life, I'm telling you, nobody can stop you from being promoted. ನೀವು ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾಗಿದ್ದರೆ ನಿಮ್ಮನ್ನು ಪದೋನ್ನತಿಗೆ ಯಾರು ಅಡ್ಡಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. God loves everybody, but he promotes the faithful people. ದೇವರು ಎಲ್ಲರನ್ನು ಪ್ರೀತಿಸ್ತಾನೆ, ನಂಬಿಗಸ್ತರಿಗೆ ಆತನು ಪದೋನ್ನತಿಯನ್ನು ಕೊಡ್ತಾನೆ. I didn't hear amen. I said God loves everybody, ಕರ್ತನು ಎಲ್ಲರನ್ನು ಪ್ರೀತಿಸ್ತಾನೆ, but he promotes only the faithful people. ನಂಬಿಗಸ್ತರಿಗೆ ಮಾತ್ರ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. Hallelujah. Let's close with this. Come with me to Daniel chapter 5. ದಾನಿಯೇಲ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Daniel chapter 5. ದಾನಿಯೇಲನ 5ನೇ ಅಧ್ಯಾಯ. Now listen carefully. The Bible talks about Daniel.
ದಾನಿಯೇಲನ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ. The Bible says that Nebuchadnezzar invaded Israel. ನೆಬೂಕದ್ನೆಚ್ಚರನು ಇಸ್ರಾಯೇಲನ್ನು ಆತನು ಆಕ್ರಮಣ ಮಾಡಿದನು. And after invading Israel, he arrested many people, brought them as slaves. ಅವರನ್ನು ಆಕ್ರಮಣ ಮಾಡಿದಾಗ ಅನೇಕ ಜನರನ್ನು ಗುಲಾಮರಾಗಿ ತೆಗೆದುಕೊಂಡು ಬಂದನು. Among the young people, ಆ ಯವನಸ್ಥರಲ್ಲಿ there were 4 people. 4 ಜನ ಯವನಸ್ಥರಿದ್ದರು. Their names were, ಅವರ ಹೆಸರುಗಳು, let's see, Daniel 1:6. ದಾನಿಯೇಲ ಮೊದಲನೇ ಅಧ್ಯಾಯ Daniel 6ನೇ chapter ವಾಕ್ಯ. 1 verse 6. 1:6. Look at their names. Now among these were of the children of Judah, Daniel. ದಾನಿಯೇಲ, Daniel means God is a judge. Hananiah, ಹನನ್ಯ, that means Jehovah has favored me. That's the meaning of the word Hananiah. Then Mishael. Mishael means where is God? The next is Azariah. That means God help me. So there were 4 people. I repeat the names. Say with me: Daniel, ಡ್ಯಾನಿಯಲ್, Hananiah, ಹನನ್ಯ, Mishael, ಮಿಶಾಯಲ್, Azariah. ಅಜರ್ಯ. 4 names. So when they went to Babylon, ಅವರು ಬಾಬೆಲಿಗೆ ಹೋದಾಗ the Babylonian king said, I don't like the names of your gods. ನಿಮ್ಮ ದೇವರ ಹೆಸರುಗಳನ್ನು ನಾನು ಬಯಸೋದಿಲ್ಲ. I will change it to Babylonian gods' names. ನನ್ನ ಬಾಬಿಲೋನಿನ ದೇವರುಗಳ ಹೆಸರನ್ನು ನಿಮ್ಮಲ್ಲಿ ಇಡ್ತೀನಿ. I read the next verse, verse 7. 7ನೇ ವಾಕ್ಯ. Unto whom the prince of eunuchs gave names, for he gave unto Daniel the name Belteshazzar, unto Hananiah of Shadrach, unto Mishael of Meshach, unto Azariah of Abednego. ಕಂಚುಕಿಯರ ಅಧ್ಯಕ್ಷನು ಅವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್ ಮತ್ತು ಮಿಶಾಯಲ್ನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟನು. He gave all this to change their names. ಅವ್ರ ಹೆಸರನ್ನ He ಬದಲಾಯಿಸಿಬಿಟ್ಟರು. said, from today, ಇವತ್ತಿನಿಂದ all your Jewish names are gone. ನಿಮ್ಮ ಒಂದು ಯಹೂದಿ ಹೆಸರುಗಳು ಹೊರಟೋಯ್ತು. Now all my Babylonian gods' names I'm giving it to you. ನನ್ನ ಬ್ಯಾಬಿಲೋನಿಯನ್ ದೇವರ ಹೆಸರನ್ನು ನಿನಗೆ ಕೊಡ್ತಾ But the ಇದ್ದೀನಿ. thing is, ಆದ್ರೆ ಏನಂದ್ರೆ the Babylonians could change the names of the 4 of them, but they did not change the faith of 4 of them. ಆ 4 ಜನರ ಹೆಸರನ್ನು ಅವರು ಬದಲಾವಣೆ ಮಾಡಬಹುದಾಗಿತ್ತು, ಆದರೆ ಆ 4 ಜನರ ವಿಶ್ವಾಸವನ್ನು ಬದಲಾಯಿಸಿಲ್ಲ. ಆ 4 ಜನ ಹೇಳಿದ್ರು, ನಿಮ್ಮ ಇವಾಗಿಂದ ನಿಮ್ಮ 4 ಜನ ಹೆಸರು ನಮ್ಮ ಬಬುಲೋನ ದೇವರುಗಳ ಹೆಸರು. ಅವ್ರು ಹೇಳಿದ್ರು, ನೀನು ನಮ್ಮ ಹೆಸರು ಬದಲಾಯಿಸಬಹುದು, ನಮ್ಮ ಹೃದಯ ಬದಲಾಯಿಸಕ್ಕಾಗಲ್ಲ ನಿನಗೆ. That means wherever they were, they knew one thing: you can change our names, you cannot change your identity. ನೀವು ನಮ್ಮ ಹೆಸರನ್ನು ಬದಲಾಯಿಸಬಹುದು, ಆದರೆ ನಮ್ಮ ವ್ಯಕ್ತಿತ್ವವನ್ನು ನೀವು ಬದಲಾಯಿಸಲಾಗುವುದಿಲ್ಲ, ಗುರುತಿಸುವಿಕೆಯನ್ನು. They were called different names, but they always believed in their God. ಆದರೆ ಅವರು ಯಾವಾಗಲೂ ತಮ್ಮ ದೇವರಿನಲ್ಲಿ ನಂಬಿಕೆಯುಳ್ಳವರಾಗಿದ್ದರು. Come what may, they continue to follow their Lord. ಏನೇ ಬಂದರೂ ಕೂಡ ತಮ್ಮ ಕರ್ತನನ್ನು ಅನುಸರಿಸುವುದನ್ನು ಮುಂದುವರಿಸಿದರು. Hallelujah. Now let's go back to Daniel chapter 5. ದಾನಿಯೇಲ 5ನೇ We'll ಅಧ್ಯಾಯಕ್ಕೆ close with this. ಹೋಗೋಣ. We'll read one verse and we'll close. Daniel chapter 5. ದಾನಿಯೇಲನ ಗ್ರಂಥ We'll read 5ನೇ from verse ಅಧ್ಯಾಯ 1 onwards. ಮೊದಲನೇ ವಾಕ್ಯದಿಂದ. Belshazzar is the son of Nebuchadnezzar. ಬೆಲ್ತೆಶಚ್ಚರನು ನೆಬೂಕದ್ನೆಚ್ಚರನ ಮಗನಾಗಿದ್ದನು. So Belshazzar, the king, made a great feast to 1,000 of his lords and drink wine before the 1,000. ರಾಜನಾದ ಬೆಲ್ತೆಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1,000 ಮಂದಿಗೆ ಔತಣವನ್ನು ಮಾಡಿಸಿ ಆ 1,000 ಜನರ ಕಣ್ಣೆದುರಿಗೆ ತಾನೂ ದ್ರಾಕ್ಷಾರಸವನ್ನು ಕುಡಿದನು. Belshazzar, while he tasted the wine, commanded to bring the golden silver vessels which his father Nebuchadnezzar had taken a temple which is in Jerusalem, that the king and his princes, his wives and concubines might drink therein. You know, Belshazzar sits down, calls these people and says, fully drunk. He says, now do one thing. My father Nebuchadnezzar, when he invaded Israel, he brought all the golden vessels from temple of God. Now bring those golden vessels of temple of God. Let's drink from that golden vessels of temple. Nebuchadnezzar never did this. This guy did it. ನೆಬೂಕದ್ನೆಚ್ಚರನ ಮಗನು ಆತನ ತಂದೆ ತಂದಂಥ ಕೊಳ್ಳೆ ಹೊಡೆದು ತಂದಂಥ ದೇವಾಲಯದ ಸಾಮಗ್ರಿಗಳ ಮೇಲೆ ದ್ರಾಕ್ಷಾರಸವನ್ನು ಕುಡಿಯೋದಕ್ಕೆ ತರಿಸ್ಕೊಂಡನು, ಆದರೆ ಅದನ್ನು ನೆಬೂಕದ್ನೆಚ್ಚರ ಮಾಡಲಿಲ್ಲ. So he brought all the golden vessels of the temple of God from Jerusalem, filled with wine, started drinking with the temple of the vessels from temple of God. They started drinking. ದೇವರ ಮಂದಿರದಲ್ಲಿ ಇರುವಂತಹ ಒಂದು ವಿಷಯಗಳನ್ನು, ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಕುಡಿಯೋದಕ್ಕೆ ಆತನು ಯೋಚಿಸಿದನು. Next verse. Then they brought the golden vessels that were taken out of the temple of the house of God, which was at Jerusalem. The king and his princes, his wives, concubines drank in them. Okay, continue.
They drank wine, praised the gods of gold and of silver and brass, of iron, wood and stone. They were drinking and said, look, our Babylonian gods gave victory over Jehovah. Look, let's drink, let's celebrate. He started doing it. ಅವರು ನಮ್ಮ ಬ್ಯಾಬಿಲೋನ್ ದೇವರು ನಮಗೆ ಇಸ್ರಾಯೇಲರ ಮೇಲೆ ಜಯವನ್ನು ಕೊಟ್ಟಿದ್ದಾರೆ, ನೋಡಿ ಅವರ ದೇವಾಲಯದ ಪಾತ್ರದಲ್ಲಿ ನಾವು ಕುಡಿತಾ ಇದ್ದೇವೆ ಎಂಬುದಾಗಿ ಹೇಳಿದರು. Next verse. In the same hour came forth fingers of a man's hand and wrote over again the candlestick upon the plaster of the wall of the king's palace. The king saw the part of the hand that wrote. Suddenly what happened is, they were all drinking. ಎಲ್ಲ ಕುಡಿತಾ ಇದ್ರು ಕೂತ್ಕೊಂಡು. ಯೆರೂಸಲೇಮ್ ಮಂದಿರದಿಂದ ತಗೊಂಡು ಕುಡಿತಾ ಇದ್ರು. They were drinking from Jerusalem temple. I was drinking, suddenly one hand appeared. One hand appeared. And they started writing something on the wall. ಇದ್ದಕ್ಕೆದಕ್ಕೆ ಒಂದು ಕೈ ಬಂತು, ಕೈ ಕಾಣಿಸ್ಕೊಂತು. ಆ ಕೈ ಗೋಡೆ ಮೇಲೆ ಏನೋ ಬರೆಯೋಕೆ ಶುರು ಮಾಡ್ತು. Started writing something. The king saw the part of the hand that wrote. ಅರಸನ ಕಾಣಿಸ್ತು ಕೈ ಬರೆಯೋದು. Next verse. Then the king's countenance was changed. His thoughts troubled him, so the joints of the lions were loose. His knees smote against each other. ಅದು ಬರೆಯೋದು ನೋಡಿದ. The moment he saw the handwriting, his face changed. His waist bones started getting detached from each other. His knees started, trembling. ಗಟ್ ನಡಕ ಶುರು ಮಾಡಿದ. ನಡಕಟ್ಟಲ್ಲಿ ಎಲುಬೆಲ್ಲ ಅಲ್ಲಾಡಿಬಿಟ್ಟು ಮೊಣಕಾಲು ಅಲ್ಲಾಡಿ ಮಕ ಚೇಂಜ್ ಆಗಿ ರಾಜ ಗಟ್ ನಡಕ ಶುರು ಮಾಡಿದ. ಆ ಕೈ ಏನೋ ಬರೆಯೋದು ನೋಡಿ. The king's countenance was changed. His thoughts troubled him, so the joints of the lions were loose. His knees smote one against each other. Next verse. The king cried out to bring into the astrologers, Chaldeans, soothsayers. The king spoke and said to the wise men of Babylon, whoever read this writing and show me the interpretation thereof shall be clothed with scarlet, have a chain of gold around his neck, shall be third ruler of the kingdom. King called, something they wrote, he didn't understand what is written. The king called all the wise people, hey, read and tell me what's the meaning of it. ಗೋಡೆ ಮೇಲೆ ಬರ್ದು ಓದ್ಲಿಕ್ಕಾಗಲಿಲ್ಲ ಅವನಿಗೆ. ಎಲ್ಲರ ಕರೆಸಿ ಏನು ಓದ್ರಿ ಯಾರಾದರೂ ಓದಿ ಹೇಳ್ತಾರೋ ಅವ್ರನ್ನ ನಾನು ಇನ್ನು ರಾಜ್ಯದಲ್ಲಿ 3 ಅರಸನಾಗಿ ಮಾಡ್ತೀನಿ. ಯಾರು ಹೇಳ್ರಿ, somebody please tell me what's written. Nobody knew what's written. Astrologers came, nobody knew what's written. The next verse. Then came in all the king's wise men. They could not read the writing nor make known to the king the interpretation thereof. Continue. Then was the king Belshazzar greatly troubled, his countenance was changed, and the lords were astonished. Now the queen, by the reason of the words of the king and his lords, came to the banquet house. The queen spoke. Only one queen didn't come for the banquet. She didn't drink from the vessels. She said, I will not come. When she heard about it, she came. The queen asked, O king, live forever. Let not your thoughts trouble you, nor let your countenance be changed. Hedribada. Don't be troubled. Next verse. There is a man in your kingdom. Everybody say, there is a man. Say, there is a man. Say it again, there is a man. There is a man in your kingdom in whom is the spirit of the holy gods, and in the days of your father, light, understanding, and wisdom, like the wisdom of gods, was found in him, whom the king Nebuchadnezzar, your father, the king, your father, has made master of magicians, astrologers, Chaldeans, soothsayers. She says, hey king, you don't know something. In your father's days, there was a man called Daniel. You don't know. In your father's days, a man called Daniel. He is so wise that he could answer everything. Call him. Thank God for a wise wife. The king did not know. The wife knew. Call the man of God. Look at that. Next verse. For as much an excellent spirit, knowledge and understanding, interpreting dreams, showing of hard sentences, dissolving of doubts, were found in the same Daniel. The one character of Daniel says is, excellent spirit was in Daniel. Hello, I didn't hear amen to this. Who said this? King's wife, an unbeliever.
ಒಂದು ಅವಿಶ್ವಾಸ ಹಿಡಲಂತ ದಾನಿಯೇಲ್ ಅಂತ ಒಬ್ಬರಿದ್ದಾನೆ, ಅವನಲ್ಲಿ ಅತಿ ಶ್ರೇಷ್ಠವಾದ ಆತ್ಮ ಅವನಲ್ಲಿದೆ. He is a man with excellent spirit. If there is one nature of Daniel, we talk about Daniel, lion's den. Oh, Daniel was lion's den, lion can, all that. Yeah, we know all the miracles. But do you know why Daniel received excellent things? Because Daniel was excellent man. I didn't hear amen to this. Amen. Daniel was excellent man. If you're excellent man, excellent woman, you get excellent things in your life. Amen. Look at what she said. For as much as an excellent spirit is in him. Hallelujah. Hallelujah. I'm telling you, church, God wants us to have excellent life. I didn't hear amen to this. Amen. ಅತಿ ಶ್ರೇಷ್ಠವಾದ ಜೀವಿತ ಜೀವಿಸಬೇಕು ಅದು ದೇವರ ಇಚ್ಛೆ ನಮ್ಮ ಜೀವಿತದಲ್ಲಿ. ಅತಿ ಶ್ರೇಷ್ಠವಾದ ಜೀವಿತ ಜೀವಿಸಬೇಕು, ಅತಿ ಶ್ರೇಷ್ಠವಾದ ವಸ್ತುಗಳು ಪಡ್ಕೋಬೇಕು, ದೇವರಿಷ್ಟ. ಆದರೆ ಅದು ಪಡ್ಕೋಬೇಕೆಂದರೆ ಅತಿ ಶ್ರೇಷ್ಠವಾದ ವ್ಯಕ್ತಿಯಾಗಿ ನಾವು ಮಾರ್ಪಾಟು ಹೊಂದಬೇಕು.